ಮುಖಂಡರು ಗುರು ಮಲ್ಲಾರಾಧ್ಯರನ್ನು ಲಿಂಗೇಶ ತೋಟೇಂದ್ರ ಶಿವಯೋಗಿಯನ್ನು ಕೂಡ ಸ್ಮರಣೆ ಮಾಡಿಕೊಂಡು ಪವಿತ್ರವಾಗಿರ್ತಕ್ಕಂಥ ಎಳ್ಳಾಮಾಸೆಯ ಶುಭ ದಿನದಲ್ಲಿ ಪ್ರತಿ ತಿಂಗಳು ನಡೆದುಕೊಂಡು ಬರುವ ಹಾಗೆ ಇವತ್ತು ಕೂಡ ನೆರವೇರತಕ್ಕಂಥ ನಾಲ್ವಾರ ಶ್ರೀಮಠದ ಮಾಸಿಕ ಶಿವಾನಂದ ಚಿಂತನ ಸಮಾರಂಭದಲ್ಲಿ ಸಂಗೀತ ಕೋಗಿಲೆಗಳಾಗಿ ವೇದಿಕೆಯ ಮೇಲೆ ಗಾನಗೈದಿರ್ತಕ್ಕಂಥ ಹಿರಿಯ ಗವಾಯಿಗಳಾಗಿರ್ತಕ್ಕಂಥ ಅಂಬರೀಷ್ ಗವಾಯಿಗಳು ಶಳಗಿಯವರೇ, ಇನ್ನೋರ್ವ ಹಿರಿಯ ಅನುಭವಿ ಗವಾಯಿಗಳಾಗಿರ್ತಕ್ಕಂಥ ಶ್ರೀ ಸಾಬಣ್ಣ ಗವಾಯಿಗಳು ಗೋಜಿಯವರೇ, ಸುಪ್ರಸಿದ್ಧ ಕಡಲವಾದಕರು ರಾಗ ಸಂಯೋಜಕರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಗವಾಯಿಗಳು ಗೋಗಿಯವರೇ, ಪ್ರಸಿದ್ಧ ತಬಲಾವಾದಕರಾಗಿರ್ತಕ್ಕಂಥ ಮಹಾಂತೇಶ್ ಸುರ್ಪುರ್ ಅವರೇ, ಇನ್ನೋರ್ವ ಯುವಕರಾಗಿರ್ತಕ್ಕಂಥ ರಾಜಶೇಖರ್ ಬಸವರಾಜ್ ವಿಶ್ವಕರ್ಮ ಅವರೇ, ಮೌನೇಶ್ ಕುಲಕುಂದಿ ಹಾಗೂ ವೀರಣ್ಣ ಕುಲಕುಂದಿ ಪರಿವಾರದ ಎಲ್ಲ ಸಂಗೀತ ಕಲಾವಿದರೇ, ಹೀಗೆ ತಾನೇ ಸುಗಮ್ಮ ಗಾಯಕಿಯವರೇ, ಇವತ್ತಿನ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಉಳೂರಿನ ಶ್ರೀ ಶಿವಶಾನಪ್ಪ ಗೌಡ್ರವರೇ, ಯಾದಗಿರಿಯ ಹನುಮಂತ್ PSI ಅವರೇ, ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಲ್ಲ ಚಾಂದ ಮುಂತಾದ ಸೇವಾದಾರಿ ಸದ್ಭಕ್ತರೇ, ಈ ಕಾರ್ಯಕ್ರಮದಲ್ಲಿ ತುಲಾಭಾರ ಸೇವೆಯನ್ನು ಮಾಡುವುದರೊಂದಿಗೆ ಮತ್ತು ಕ್ಯಾಲೆಂಡರ್ ಭಿತ್ತಿ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿರ್ತಕ್ಕಂಥ ಶ್ರೀಮಠದ ಸಮರ್ಪಿತ ಸದ್ಭಕ್ತರು ಗುರುಕರಣ ಪಡೆದಿರ್ತಕ್ಕಂಥ ಮರಗೋಳದ ಶ್ರೀ ರಾಜಶೇಖರ್ ಗೋಣಿ ಚಿತ್ತಾಪುರ ಅವರೇ, ಶ್ರೀ ಶಾನಪ್ಪಗೌಡ ಮರಗೋಳ ಅವರೇ, ಇವತ್ತಿನ ಈ ಸಮಾರಂಭದಲ್ಲಿ ಬಹಳ ಭಕ್ತಿ ಪುರಸ್ಸರವಾಗಿ ಪ್ರಸಾದದ ಸೇವೆಯನ್ನು ನಿರ್ವಹಿಸಿರ್ತಕ್ಕಂಥ ನಮ್ಮ ಶ್ರೀಮಠದ ಸದ್ಭಕ್ತರು ಸೇವಾಧಾರಿಗಳಾಗಿರ್ತಕ್ಕಂಥ ಶ್ರೀ ಶಿವಯೋಗ ಸಾವು ಸನ್ನತಿ ಹಾಗೂ ಶ್ರೀ ಚಂದ್ರಶೇಖರ್ ಸಾವು ಸನ್ನತಿ ಪರಿವಾರದ ಎಲ್ಲ ವೃಂದದವರೇ, ಇವತ್ತು ವಿವಿಧ ಸೇವೆಗಳನ್ನು ಜಾತ್ರಾ ಮಹೋತ್ಸವಕ್ಕಾಗಿ ತನು ಮನ ಧನದಿಂದ ತಮ್ಮ ಸೇವೆಯನ್ನು ಸಮರ್ಪಿಸಿರ್ತಕ್ಕಂಥ ಎಲ್ಲ ದಾನಿಗಳೇ, ಶಿವಾನುಭವ ಚಿಂತನ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣರೇ, ಶರಣೀಯರೇ, ಮಾತೆಯರ ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದ ದಿವ್ಯ ಚೈತನ್ಯಕ್ಕೆ ನಮ್ಮ ಅನಂತ ಶರಣ. ಟೈಮ್ ಬಹಳ ಇತ್ತು ಅಂತ ತಿಳ್ಕೊಂಡು ನಮ್ಮ ಕಾರ್ಯದರ್ಶಿಗಳು ಅವಸರ ಮಾಡಕ್ಕೆ ನಾವಂದೇ ಇನ್ನ ಟೈಮ್ ಬಹಳ ಆಗಿಲ್ಲ, ಇನ್ನ 3 ಆಗ್ಯಾವ. 6 ಮ್ಯಾಗ ಆಗಿತ್ತು ಅಂತಂದ್ರೆ ಬಹಳ ಆದಂಗ ಗೆಳೆ ಕರಿಬೇಕು, ಸೂರ್ಯೋದಯ ಆಗಬೇಕು, ಬಸ್ಸಿಗೆ ಹೋಗ್ಬೇಕು, ಟ್ರೈನಿಗೆ ಹೋಗ್ಬೇಕು, ಅವಾಗ ಸಮಯ ಆದಂಗ ಬಹಳ ಒಳ್ಳೆಯ ಒಂದು ಪರ್ವಕಾಲದಲ್ಲಿ ನಾವಿದ್ದೀವಿ. ಎಳ್ಳಾಮಾಸೆ ಅಂತಂದ್ರೆ ನಾವು ಇವಾಗಲೇ ಹೇಳ್ತೀವಿ, ಎಳ್ಳಾಮಾಸೆ ಬಂದ್ರೆ ಎಳ್ಳಾಮಾಸೆ ಅಂತಂದ್ರೆ ಒಳ್ಳೆ ಅಮಾಸಿ ಅಂತ ಹೇಳ್ತಿರ್ತೀವಿ. ಚಟ್ಟಿ ಅಮಾಸೆ ಬಂದಾಗ ಗಟ್ಟಿ ಅಮಾಸಿ ಅಂತ ಹೇಳ್ತಿರ್ತೀವಿ. ಅಂದ್ರೆ ನಮ್ಮ ಶಿವಾನುಭವ ಗಟ್ಟಿಯಾಗಿ ನಿಂತದ್ದು ಚಟ್ಟಿ ಅಮಾಸಿ ಅಂದ್ರೆ ಚಟ್ಟಿ ಅಮಾಸಿ, ಗಟ್ಟಿ ಅಮಾಸಿ, ಎಳ್ಳೆ ಅಮಾಸಿ, ಒಳ್ಳೆ ಅಮಾಸಿ ಅಂತ ತಿಳ್ಕೊಂಡು ಯಾಕೆ ಕರಿತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ, ಎಳ್ಳಾಮಾಸಿಯೊಳಗೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸಂದೇಶ ಮನುಷ್ಯರಿಗೆ ಸಾರ್ತಕ್ಕಂಥದ್ದು ಏನು ಅಂತಂದ್ರೆ, ಯಾವಾಗಲೂ ಮನುಷ್ಯ ವ್ಯಕ್ತಿ
ಕೃತಜ್ಞನಾಗಿರ್ಬೇಕೇ ವಿನ ಕೃತಜ್ಞ ಆಗಿರಬಾರ್ದು ಅಂತ ಹೇಳ್ತಾರೆ ಅಮಾವಾಸ್ಯೆ. ಕೃತಜ್ಞನಾಗಿರ್ಬೇಕು ಅಂದ್ರೆ ಉಪಕಾರ ಸ್ಮರಣೆಯನ್ನ ಮಾಡ್ತಕ್ಕಂಥ ಕೃತಜ್ಞತಾ ಪೂರ್ವಕ ಹೃದಯವನ್ನ ಉಳ್ಳಂತವನಾಗಿರ್ಬೇಕು ವ್ಯಕ್ತಿ. ಆದ್ರೆ ಇವತ್ತು ಬಹಳ ಕಡೆ ನೋಡ್ತಿರ್ತೀವಿ ಕೃತಜ್ಞ ಕಡಿಮೆ ಕೃತಜ್ಞ ನೋಡಿ, ಸ್ವಲ್ಪ ಒಂದೇ ಶಬ್ದದೊಳಗೆ ವ್ಯತ್ಯಾಸ. ಕೃತಜ್ಞ ಅಂತಂದ್ರೆ ಉಪಕಾರ ಸ್ಮರಣೆ ಇಲ್ಲ ಅನ್ನೋನು ದುರಾಂಕಾರಿ ಅಂತ ಅರ್ಥ ಆಗ್ತದೆ. ಕೃತಜ್ಞ ಅಂದ್ರೆ ಉಪಕಾರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಂತ ಕೂಡ ಅರ್ಥ. ಇವತ್ತು ಒಳ್ಳೆಯ ಅಮಾವಾಸ್ಯೆಯಾಗಿರ್ತಕ್ಕಂಥ ಎಳ್ಳಮಾವಾಸ್ಯೆ ದಿವಸ ನಾವು ಉಪಕಾರ ಸ್ಮರಣೆಯನ್ನು ಮಾಡ್ತಕ್ಕಂಥ ದಿವಸ. ಇದನ್ನ ಪರಿಪೂರ್ಣವಾಗಿ ಉಪಕಾರ ಸ್ಮರಣೆಯನ್ನು ಮಾಡ್ತಕ್ಕಂಥ ಒಬ್ಬ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಅವನನ್ನು ರೈತ ಅಂತ ಉಪಕಾರ ಸ್ಮರಣೆ ಮಾಡ್ತಕ್ಕಂಥದ್ದು ನೋಡ್ರಿ. ಎಳ್ಳಮಾವಾಸ್ಯೆ ನಮಗೆ ವರ್ಷ ಪೂರ್ತಿ ನಮ್ಮ ಹೊಟ್ಟೆಗೆ ಹಿಟ್ಟನ್ನ ಭೂಮಿ ತಾಯಿ ನಮಗೆ ಕೊಟ್ಟಿರ್ತಾಳೆ. ಈ ಭೂತಾಯಿಯ ಮಡಿಲು ಅಂತಕ್ಕಂಥದ್ದೇ ಬಹಳ ವಿಶೇಷ ನೋಡ್ರಿ. ನಾವು ಒಂದು ವಚನ ಬಂದಿದ್ವಿ, ನೀವು ಕೇಳಿರ್ಬೇಕು ಆ ವಚನ. ಕ್ಯಾಸಟಾಗೆ ಜನನಿ ಜನ್ಮಭೂಮಿ ಅಂತ ಹೇಳ್ಕೊಂಡು ಈ ಭೂತಾಯಿ ಎಂತ ಕೀ ಅನ್ನೋದಕ್ಕೆ ಆ ವಚನದೊಳಗೆ ನಾವು ಹೇಳಿ ಏನಂತಂದ್ರೆ ಗಂಧವತಿ. ಈ ಭೂತಾಯಿ ಗಂಧವತಿ, ಈ ಭೂಮಿ ಗಂಧವತಿ, ರಸವಂತಿ, ರತ್ನಗರ್ಭೆಯು ನೋಡ ಈ ಧರತಿ. ಈ ಭೂಮಿ ಏನೇನ ಅಂತ ಕೇಳಿದ್ರೆ ಗಂಧವತಿ, ಹೂವು ಹಣ್ಣು ಇವುಗಳನ್ನೆಲ್ಲ ನಮಗೆ ಕೊಡ್ತಕ್ಕಂಥ ಗಂಧದ ಕಟ್ಟಿಗೆ, ಇವುಗಳನ್ನೆಲ್ಲ ಸುಗಂಧಮಯವಾಗಿ ನಾವು ನೀಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಭೂತಾಯಿ ಗಂಧಿ. ಅದಕ್ಕೆ ಆಕೆಯನ್ನ ಗಂಧವತಿ ಅಂತ ಕರೀಬೇಕು. ಮತ್ತು ರಸವಂತಿ, ವಿವಿಧ ಹಣ್ಣುಗಳ ಸ್ವಾದ, ವಿವಿಧ ಫಲಪುಷ್ಪಗಳು, ವಿವಿಧ ಕಾಯಿಪಲ್ಯಗಳು, ವಿವಿಧ ಹಣ್ಣುಗಳನ್ನೆಲ್ಲ ರಸಪೂರ್ಣವಾಗಿ ನಮ್ಗೆ ನೀಡ್ತಕ್ಕಂಥ ರಸವಂತಿ ಅಂತಂದ್ರೆ ಆಕೆ ಧರತಿ. ಹಾಗೆ ರತ್ನಗರ್ಭೆ, ಈ ಭೂಮಿಯೊಳಗೆ ಏನಿಲ್ಲ ರತ್ನಗಳೆಲ್ಲ ವಜ್ರ ಎಲ್ಲಿ ಸಿಗ್ತದ ಭೂಮಿ ಒಳಗೆ ಸಿಗ್ತದ. ಮತ್ತು ರತ್ನಗಳೆಲ್ಲ ವಜ್ರ ವೀಡರ ಚಿನ್ನ ಎಲ್ಲ ಸಿಗ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಅದು ಭೂತಾಯಿಯ ಗರ್ಭದಲ್ಲಿ ಸಿಗ್ತವೆ. ಅದಕ್ಕೆ ಚಿನ್ನದ ಗಣಿ, ಅಗ್ನಿನ ನಿಕ್ಷೇಪ, ವಜ್ರದ ಶಿಲೆ ಈ ಪೃಥ್ವಿ, ಅರಳುವ ಹೂವಿನ ಸ್ವಾದದ ಹಣ್ಣಿನ ಒಡತಿ ಈ ಧರಿತ್ರಿ. ಹಾಗೆಯೇ ಬೆಳೆಯುವ ಪೈರಿನ ಹಚ್ಚ ಹಸುರಿನ ಸಸ್ಯ ಶ್ಯಾಮಲೆ ಈ ಭೂರತಿ, ಉಕ್ಕುವ ಕಡಲಿನ ಹರಿಯುವ ನೀರಿನ ಗಂಗೋತ್ರಿ ಈ ಅವನಿ, ಸಂತರ ಶರಣರ ಮಹಾತ್ಮರೆಲ್ಲರ ಜನ್ಮದಾಯಿನಿ ಭೂಮಿ. ಬರೇ ಮುತ್ತು ರತ್ನ ವಜ್ರ ವೈಡೂರ್ಯ ಹೂವು ಹಣ್ಣು ಸಸ್ಯ ಇವುಗಳನ್ನು ಮಾತ್ರ ಕೊಡಂಗಿಲ್ಲ ಈ ಭೂಮಿ. ನಮ್ಗೆ ತೊಗರಿ ಕೊಡಬಹುದು, ಜೋಳ ಕೊಡಬಹುದು, ವಿವಿಧ ಬೆಳೆಗಳನ್ನು ಬೆಳೆದು ಕೊಡಬಹುದು, ಹತ್ತಿ ಕೊಡಬಹುದು, ಮತ್ತೊಂದು ಕೊಡಬಹುದು. ಇದ್ರ ಜೊತೆಗೆ ಮತ್ತೊಂದು ಏನ್ ಕೊಡ್ತಾಳೆ ಈ ಭೂಮಿ ಅಂತ ಕೇಳಿದ್ರೆ ಸಂತರ ಶರಣರ ಮಹಾತ್ಮರನ್ನು ಕೂಡ ಈ ಭೂಮಿ ನಮ್ಗೆ ನೀಡ್ತದೆ. ಸಂತರ ಶರಣರ ಮಹಾತ್ಮರೆಲ್ಲರ ಜನ್ಮದಾಯಿನಿ ಈ ಭೂಮಿ. ಹಾಗೆ ಕವಿ ಶಿಲ್ಪ ಕಲಾವಿದರೆಲ್ಲರ ತಾಯಿ. ಇಂಥ ಕಲಾವಿದರನ್ನ ಈ ಭೂಮಿ ತಾಯಿ ಜನ್ಮ ನೀಡಿದ್ದಕ್ಕಾಗಿ ನಾವು ಇವತ್ತು ಅವರೆಲ್ಲರೂ ಸಂಗೀತ ಕೇಳ್ತೀವಿ, ಅವರ ಹಾರ್ಮೋನಿಯಂ ಕೇಳ್ತೀವಿ, ಕೊಳಲು ವಾದನ ಕೇಳ್ತೀವಿ, ಕ್ಲಾರ್ನೆಟ್ ವಾದನ ಕೇಳ್ತೀವಿ, ತಬಲಾ ಕೇಳ್ತೀವಿ. ಅಂತವ್ರನ್ನೆಲ್ಲ ನೀಡ್ತಕ್ಕಂಥವಳು. ಮತ್ತೆ ಬೇಲೂರು ಹಳೆಬೀಡು ಆ ಶಿಲ್ಪಕಲೆಗಳನ್ನು ನೋಡ್ಬೇಕು ನಾವು. ಜಕಣಾಚಾರ್ಯ ಶಿಲ್ಪಕಲೆ ನೋಡ್ಬೇಕು. ಆ ಕಲ್ಲನ್ನ ಮೇಣದ ಹಾಗೆ, ಮೇಣ ಹೆಂಗ್ ಉಪಯೋಗ ಮಾಡ್ಕೊಂತಾರೆ ಹಂಗ ಮೇಣದ ಹಾಗೆ ನಿರ್ಮಿಸಿರ್ತಕ್ಕಂಥ ಶಿಲ್ಪಿಗಳು ನಮ್ಮ ಕನ್ನಡ ನಾಡಿನಲ್ಲಿ ದೇಶಾದ್ಯಂತ ಕೋನಾರ್ಕ ದೇವಾಲಯದ ಹೋಗ್ಬೇಕು. ಅಷ್ಟು ಸುಂದರವಾಗಿ ನಿರ್ಮಿಸಿಕೊಟ್ಟಿರ್ತಕ್ಕಂಥ ಕವಿ ಕಲಾವಿದರ ತಾಯಿ ಮಾಯೆ ಈ ಧರಣಿ. ಮತ್ತಷ್ಟೇ ಅಲ್ಲ, ನಾಲವಾರ ಪುರಾಧೀಶ ಕರ್ತೃ ಶ್ರೀ ಕೋರಿಸಿದ್ದೇಶನಿರುವ ನಾಲವಾರ ಪುರಾಧೀಶ ಕರ್ತೃ ಶ್ರೀ ಕೋರಿಸಿದ್ದೇಶ್ವರ. ಆತ ಕೋರಿಸಿದ್ದೇಶ್ವರ ಅಂದ್ರೆ ಪರಮಾತ್ಮ, ಮಹಾತ್ಮ. ಈಶ್ವರ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನನ್ನ ಅವನ ಇರುವನ್ನ ನಮಗೆ ತೋರಿಸಿಕೊಡುವುದಕ್ಕಾಗಿ ಈ ಭೂಮಿಗೆ ಜನ್ಮ ಕೊಟ್ಟಿರ್ತಕ್ಕಂಥವಳು ಯಾರು ಅಂತಂದ್ರೆ ಈ ಧರಣಿ ಭೂಮಿ ತಾಯಿ. ಜನ್ಮಿ ಜನ್ಮಭೂಮಿ
ಪಂಚಭೂತಗಳಿಂದಾಗಿರ್ತಕ್ಕಂಥ ಶರೀರ, ನಾವು ತಾಯಿಯ ಒಡಲಿಂದ ನಾವು ಬಂದರೂ ಕೂಡ ಪಂಚಭೂತಗಳಿಂದಾಗಿರ್ತಕ್ಕಂಥ ಈ ಶರೀರ ಭೂಮಿಯಿಂದ ಕೂಡ ಅದು ಬಂದಿರತಕ್ಕಂಥದ್ದು. ಅಂತ ಭೂಮಿಯ ಒಡಲು ಎಂಥದ್ದು ಅಂತಂದ್ರೆ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ಅಂತ ಕೊಡ್ತಾ ಸ್ವರ್ಗಕ್ಕಿಂತಲೂ ದೊಡ್ಡದು ಯಾವುದು ಅಂತಂದ್ರೆ ಈ ಪೃಥ್ವಿ ಭೂಮಿ ಅಂತ ಕರೀತಾರೆ. ಅಂತ ಭೂಮಿಯ ಒಂದು ಉಪಕಾರ ಸ್ಮರಣೆ, ಭೂಮಿ ತಾಯಿಯ ಉಪಕಾರ ಸ್ಮರಣೆ, ನಮ್ಮ ದೇಶದ ನಮ್ಮ ನಾಡಿನ ಒಡಲಿಗೆ ಉಪಕಾರ ಸ್ಮರಣೆಯನ್ನು ಮಾಡ್ತಕ್ಕಂಥ ದಿವಸ ಅಂತಂದ್ರೆ ಎಳ್ಳಾಮಾಸೆ. ಇವತ್ತು ನೋಡಿ ನೀವೆಲ್ಲ ಎಳ್ಳಾಮಾಸೆ ಅಂತಂದ್ರೆ ನಮ್ಮ ತಾಯಂದ್ರೆ ಹಲವಾರು ಭಕ್ಷ್ಯ ಭೋಜ್ಯಗಳನ್ನ ತಯಾರು ಮಾಡುತ್ತೆ. ಅದನ್ನೆಲ್ಲ ನೀವು ತಲೆ ಮ್ಯಾಗ ಹೊತ್ಕೊಂಡು ಇಲ್ಲ ಬಂಡೆಗೆ ಇಟ್ಕೊಂಡು ಹೋಗಿ ಹೊಲಕ್ಕೆ ಹೋಗಿ ಚರ್ಗ ಅಂತ ಕೊಂಡು ಚೆಲ್ತೀವಿ. ಯಾಕೆ ಚರ್ಗ ಚೆಲ್ತಾರೆ ಅಂತ ಕೊಡ್ತಿದ್ರೆ ಅದರೊಳಗಿರ್ತಕ್ಕಂಥ ಕೃತಜ್ಞತ ಭಾವ. ಅಮ್ಮ ಭೂಮಿ ತಾಯಿ ವರ್ಷ ಪೂರ್ತಿ ನನ್ನ ಹೊಟ್ಟೆಗೆ ಹಿಟ್ಟು ಕೊಟ್ಟಿದ್ದಿ, ನಿನಗೆ ನಾನು ಕೃತಜ್ಞತಾಪೂರ್ವಕವಾಗಿ ಒಂದು ದಿವಸ ನಾನು ಆಹಾರ ತಯಾರಿಸಿ ನಿನ್ನ ಒಡವನ್ನು ತುಂಬುತ್ತೀನಿ, ಇದನ್ನು ಸ್ವೀಕಾರ ಮಾಡುವಂತ ಭಕ್ತಿಯಿಂದ ಉಪಕಾರ ಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ದಿವಸ ಎಳ್ಳಾಮಾಸೆ ಅಂತ ಕರೀತಾರೆ. ಅಂತ ಎಳ್ಳಾಮಾಸೆಯ ಈ ಶುಭ ಸಂದರ್ಭದಲ್ಲಿ ನೋಡ್ರಿ, ಇವತ್ತು ಶರಣರ ಒಕ್ಕಲಿಗ ಮುದ್ದಣ್ಣ ಅಂತ ಕೂಡ ಒಬ್ಬ ಶರಣ ಬರ್ತಾನೆ 12ನೇ ಶತಮಾನದಲ್ಲಿ. ಆ ಒಕ್ಕಲಿಗ ಮುದ್ದಣ್ಣ ಒಕ್ಕಲ್ತನ ಮಾಡ್ತಕ್ಕಂಥ ಮನುಷ್ಯ, ಅವನ ಒಂದು ಪುಣ್ಯ ಜಯಂತಿಯ ಸಂದರ್ಭ ಕೂಡ ಅಂತ ತಿಳ್ಕೊಂಡು ಇದನ್ನು ಸ್ಮರಣೆ ಮಾಡಿಕೊಳ್ತಾರೆ. ಅಂತ ಜನ್ಮಭೂಮಿಯ ಸ್ಮರಣೆಯನ್ನು ಮಾಡ್ತಕ್ಕಂಥ, ಉಪಕಾರ ಸ್ಮರಣೆಯನ್ನು ಮಾಡ್ತಕ್ಕಂಥ, ಕೃತಜ್ಞತೆ ಭಾವನೆಯ ಪಾಠವನ್ನು ಕಲಿಸ್ತಕ್ಕಂಥ ಅಮಾವಾಸ್ಯೆ ಅಂತಂದ್ರೆ ಅದು ಎಳ್ಳಮಾಸೆ ಅಂತ ತಿಳ್ಕೊಂಡು ನಾವು ಕರಿತೇವೆ. ಅಂತ ಎಳ್ಳಮಾಸೆಯ ಸಂಭ್ರಮವನ್ನು ನೀವೆಲ್ಲ ಇವತ್ತಿನ ದಿವಸ ಆಚರಣೆ ಮಾಡಿಕೊಂಡಿದ್ದೀರಿ. ಎಲ್ಲ ಅಮಾವಾಸ್ಯೆಗಳಿಗೆ, ಅಮಾವಾಸ್ಯೆ ಅಂದ್ರೆ ಎಳ್ಳಮಾಸೆ ಹಬ್ಬ ಅಂತ ಕರೀತಾರೆ ನೋಡಿ, ಎಳ್ಳಮಾಸೆ ಹಬ್ಬ ಅಂತ ತಿಳ್ಕೊಂಡು ಕರೀತಾರೆ. ಅಂತ ಹಬ್ಬವನ್ನು ಆಚರಣೆ ಮಾಡಿಕೊಂಡು ನೋಡ್ರಿ, ನಿನ್ನೆ ಬೆಳಗತನ ನಮ್ಮ ತಾಯಿಯ ಅಡಿಗೆ ತಯಾರು ಮಾಡ್ರೆ ನೀವು ಸರ್ಗ ಚೆಲ್ಲಿ ಹೈರಾಣ ಆಗಿದ್ರು ಕೂಡ ಮಠದ ಕಾರ್ಯಕ್ರಮ, ಶಿವಾನುಭವ, ಮಠದ ದರ್ಶನ ತಪ್ಪಿಸಬಾರ್ದು ಅಂತ ತಿಳ್ಕೊಂಡು ನೀವೇನಿಗೆ ಬಂದಿರಲ್ಲ. ನಿಮ್ಮ ಕೃತಜ್ಞತ ಭಾವ ಬಹಳ ದೊಡ್ಡದು ಅಂತ ಒಳ್ಳೆಯ ಅಮಾವಾಸ್ಯೆಯಾಗಿ ಆಚರಣೆ ಮಾಡಿರ್ತಕ್ಕಂಥ ಈ ಸುಪ್ರಸಂಗದಲ್ಲಿ ನೋಡ್ರಿ, ಇವತ್ತೆಲ್ಲ ನಮ್ಮ ಸಂಗೀತ ಕಲಾವಿದರು ಹಾಡುಗಳನ್ನು ಹಾಡಿದರು, ಜೊತೆಗೆ ಸಣ್ಣ ಸಣ್ಣ ಮಕ್ಕಳು ಕೂಡ ಹಾಡಿದರು, ಜೊತೆಗೆ ಜಾನಪದ ನೃತ್ಯ ನಮ್ಮ ಚಂದ್ರಶೇಖರ್ ಗವಾಯಿಗಳವರು, ನಮ್ಮ ಕಾಶಿನಾಥ್ ಮುಂತಾದ ಹುಡುಗರು ಇದ್ದಂಥ ಟೈಮ್ ಒಳಗೆ ಅವಾಗ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಿದ್ರು. ಸುಗ್ಗಿ ಕಾಲ ಹೀಗೆ ಬಂದಿತ್ತು ಅಂತ ತಿಳ್ಕೊಂಡು ಇವತ್ತು ಒಂದೇ ತಾಸಿನಲ್ಲಿ ನಮ್ಮ ಮಠದ ಹಾಸ್ಟೆಲ್ ನಿರ್ವಾಹಕರು ಮತ್ತು ನಮ್ಮ ಪ್ರೌಢಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ದೇವು ಸರ್ ಮತ್ತು ಚಂದನ್ ಸರ್ ಅವರು ಒಂದೇ ತಾಸಿನಲ್ಲಿ ನಮ್ಮ ಗವಾಯಿಗಳು ಮೊದಲು ಹಾಡಿಸ್ತಿದ್ರು. ಎಳ್ಳಾಮಾಸೆ ಕಂಪಲ್ಸರಿ ಹಾಡಿಸ್ತಿದ್ದೆವು. ಈಗ ಯಾರು ಹಾಡೋದಿಲ್ಲ, ಅದಕ್ಕೆ ಡಾನ್ಸ್ ಕಲಿಸ್ರಿ ಅಂತ ತಿಳ್ಕೊಂಡು ಅವ್ರು ಹೇಳ್ತಿದ್ದೆವು. ಅದರ ಹಾಗೆ ಒಂದೇ ತಾಸಿನಲ್ಲಿ ಆ ಮಕ್ಕಳಿಗೆ ನೃತ್ಯ ಸಂಯೋಜನವನ್ನು ಮಾಡಿ ಇಷ್ಟು ಚಂದ ಕುಣಿಯುವಂಗೆ ಶಕ್ತಿಯ ನೃತ್ಯವನ್ನು ಪ್ರದರ್ಶನ ಮಾಡುವ ಹಾಗೆ ಇವತ್ತಿನ ದಿವಸ ಅವರು ನರ್ತನವನ್ನು ಕಲಿಸಿದ್ದಾರೆ. ಅಂತ ಸುಂದರವಾಗಿ ಮಕ್ಕಳು ಕೂಡ ನೃತ್ಯ ಮಾಡತಕ್ಕಂಥವ್ರು. ಇಂಥ ಸಂದರ್ಭದಲ್ಲಿ ನೋಡ್ರಿ, ನಾವು ಒಕ್ಕಲಿಗರ ಮಕ್ಕಳು, ಈ ದೇಶದಲ್ಲಿರ್ತಕ್ಕಂಥ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಭಾರತ ದೇಶ ಅಂತ ಹೇಳ್ತೇವೆ. ನಾವೆಲ್ಲರೂ ರೈತರ ಮಕ್ಕಳು. ಒಂದೊಂದು ದೇಶದೊಳಗೆ ಕೃಷಿ ಮಾಡ್ಲಿಕ್ಕೆ ಭೂಮಿನೇ ಇಲ್ಲ. ಅರಬ್ ಕಂಟ್ರಿಗಳಿಗೆ ಬಂದ್ರೆ ಬರೀ ಎಣ್ಣೆ ಸಿಕ್ಕದನ್ನ ನಾವು ಉಳ್ಳಕ್ಕೇನು ಸೌಲಭ್ಯ ಇರಂಗಿಲ್ಲ. ಬೇರೆ ಬೇರೆ ಕಡೆ ಆಮದು ಮಾಡ್ಕೊಳ್ತಿರ್ತಾರೆ. ನಮ್ಮದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ನಾವು ಶ್ರದ್ಧೆಯಿಂದ ಆ ಭೂಮಿ ತಾಯಿಯ ಒಡಲಿಗೆ ಸೇವೆ ಸಲ್ಲಿಸಬೇಕಾಗ್ತದೆ, ದುಡಿಬೇಕಾಗ್ತದೆ. ಆದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ಇವತ್ತು ಹೆಂಗಾಗಿದೆ ಪದ್ಧತಿ ಅಂತ ತಿಳ್ಕೊಂಡು ಕೇಳಿದ್ರೆ, ಇವತ್ತು ಮೂರು ನಮೂನಿ ಒಕ್ಕಲ್ತನ ಮಾಡುವಂತ ವ್ಯಕ್ತಿಗಳು ಸಿಗ್ತಾರೆ. ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ, ಇವತ್ತೆಲ್ಲ ಬಹಳಷ್ಟು ಜನ ಕಲಬುರಗಿ, ಯಾದಗಿರಿ, ಬೇರೆ ಬೇರೆ ಕಡೆ ಎಲ್ಲ ಮನೆ ಮಾಡಿರ್ತಾರೆ. ಕಾರವಾರ ಇರ್ಬೋದು, ಸುತ್ತಮುತ್ತ ಕೆಲವರು ಬೆಂಗಳೂರೊಳಗೆ ಇರ್ತಾರೆ. ಅಂದ್ರೆ ಅಲ್ಲೇ ಕುಂತು ಮಳಿ ಬಂದದೇನೋ ಬೆಳೆ ನಾಟ್ಯವನ್ನು ಅಂತ ತಿಳ್ಕೊಂಡು ಫೋನ್ನಲ್ಲಿ ಒಕ್ಕಲ್ತನ ಮಾಡಂತಾರೆ. ಒಂದು ವರ್ಗದ ಮಂದಿ ಒಕ್ಕಲ್ತನ ಮಾಡ್ತಾರೆ. ಫೋನ್ಯಾಗ ಮಾತಾಡಿ ಮಳಿ ಬಂದದೇನೋ ಬೆಳೆ ಹೆಂಗವಂತ ಕೇಳ್ತಿರ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಅವ್ರು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ, ಎರಡನೇದವ್ರು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ
ಅವ್ರು ಸೈಕಲ್ ಮೋಟ್ರ್ ಒಕ್ಕಲಿಗ ಬೈಕ್ ತಗೊಂಡು ಸೈಕಲ್ ಮೋಟ್ರ್ ತಗೊಂಡು ಸುಮ್ಮನೆ ದ್ರೋಣ ಸುತ್ತ ತಿರುಗಾಡಿ ಆ ನೀರು ಬಿಟ್ಟಿದ್ದಾನೆ ಆ ಚಲೋ ಬೆಳೆ ಚಲೋ ಅಂತ ತಿಳ್ಕೊಂಡು ಮನೆಗೆ ಹೋಗ್ತಾರಲ್ಲ ಅವ್ರು ಸೈಕಲ್ ಮೋಟ್ರ್ ಹೋಗ್ತಾರೆ ಗಾಡಿ ಒಕ್ಕಲಿಗರು. ಇನ್ನು ಮೂರನೇ ದೇವ್ರು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ನಿಜವಾದ ರೈತರು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಟೊಂಕಕ್ಕೆ ಶಲ್ಯ ಕಟ್ಕೊಂಡು ಬೆವರಿಳಿಸಿ ಕೈ ಕೆಸರು ಮಾಡಿಕೊಂಡು ಯಾರು ಬಿಡ್ತಾರಲ್ಲ ಅವ್ರು ನಿಜವಾದಂತ ಒಕ್ಕಲಿಗರು. ದುಡಿಬೇಕಾಗ್ತದೆ, ಕಾಯಕ ಮಾಡಬೇಕಾಗ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಇರ್ತಕ್ಕಂಥ ಕಾಲಕ್ಕೆ ಬಸವ ಕಲ್ಯಾಣ ಬಹಳ ಆ ಪ್ರದೇಶ ಬಹಳ ಅಭಿವೃದ್ಧಿ ಸಾಧಿಸಿರ್ತದೆ. ಮೊಘಲನ ರಾಜಾಗ ಮಂತ್ರಿಗೆ ಆತಂಕ ಆಯ್ತದೆ. ಅವ್ರು ಅಷ್ಟು ಅಭಿವೃದ್ಧಿ ಇದ್ದಾರೆ ಹೆಂಗ ಅದು ನೋಡ್ಬೇಕು ಅಂತ ತಿಳ್ಕೊಂಡು ಒಂದ್ಸಲ ಕುದುರೆ ಮೇಲೆ 4 ವರ್ಷದಿಂದ ಬಂದಂತ ಕಲ್ಯಾಣ ರಾಜ್ಯಕ್ಕೆ ಬಂದಾಗ ಅಲ್ಲಿ ಒಂದು ತ್ರಿಪುರಾಂತಕ್ಕೆ ಕೆರೆಯಲ್ಲ ಈಗ ಹೇಳಿದ್ರೆ ಮಕ್ಕಳಿಗೆ ಮುಂದಣ್ಣ ಅಂತ ತಿಳ್ಕೊಂಡು ಆ ಹೊಲದ ಬೈಲಿನೊಳಗೆ ಒಕ್ಕಲ್ತಾರ ಮಾಡಿ ದುಡಿತಿದ್ದೆ, ಗಳೆ ಹೊಡಿತಿದ್ದೆ. ಅವನಿಗೆ ಹೋಗಿ ಕೇಳಿದ್ರು, ಒಕ್ಕಲಿಗೆ ಮುಂದಣ್ಣ ಕೇಳಿದ್ರು, ಏನಪ್ಪಾ ನೀವು ಕಲ್ಯಾಣ ರಾಜ್ಯ ಬಹಳ ಪ್ರಸಿದ್ಧ ಆಗ್ಯದ, ಬಹಳ ಸಮೃದ್ಧಿ ಆಗ್ಯದ, ಅದು ಹೆಂಗೆ ಸಮೃದ್ಧಿ ಆಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವಾಗ ಒಕ್ಕಲಿಗೆ ಮುಂದಣ್ಣನಂತ ನೀವು ಸಂಜಿಕೆ ಅನುಭವ ಮಂಟಪಕ್ಕೆ ಬರ್ರಿ, ನಾನು ಅಲ್ಲಿ ಹೇಳ್ತೀನಿ ಉತ್ತರ ಅಂತ. ಮುಂದೆ ಬರೋದ ತ್ರಿಪುರಾಂತಕ್ಕೆ ಕೇರಿ ಒಳಗೆ ಅಲ್ಲಿ ಬಡಿವಾಳ ಮಾಚಿ ತಂದೆಯವರು ಬಟ್ಟೆ ಒಗಿತಿದ್ರು, ಬಡಿವಾಳದ ಕಾಯಕ ಮಾಡ್ತಿದ್ರು. ಮಂಡ್ಯ ಮಾಸದೊಡೆ ಮಹಾಮಂಜನವ ಮಾಡುವುದು, ವಸ್ತ್ರ ಮಾಸದೊಡೆ ಮಡಿವಾಳಕ್ಕೆ ಕೂಡುವುದು ಹೇಳ್ತೀವಲ್ಲ, ಮನ ಮಾಸದೊಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಬಟ್ಟೆ ಒಗಿತಿದಂತ ಅವನಿಗೂ ಕೇಳಿದ್ರು, ಕಲ್ಯಾಣ ರಾಜ್ಯ ಹೆಂಗ್ ಪ್ರಸಿದ್ಧ ಆಯ್ತು, ಎಷ್ಟು ಹೆಂಗ್ ಪ್ರಸಿದ್ಧ ಆಯ್ತು ಅಂತಂದಾಗ ನೀವು ಅನುಭವ ಮಂಟಪಕ್ಕೆ ಬರ್ರಿ, ಅಲ್ಲಿ ನಾವು ಆನ್ಸರ್ ಹೇಳ್ತೀವಿ, ಉತ್ತರ ಹೇಳ್ತೀವಿ ಅಂತ. ಮುಂದೆ ಬಂದ್ರೆ ಹೊಳೆ ಬಂತು. ಅಂಬಿಗರ್ ಚೌಡಯ್ಯನವರು ಕಿಸ್ತಿ ಹಾಕ್ತಿದ್ರು, ಕಿಸ್ತಿ ಒಳಗೆ ಕುಂತಿದ್ರು. ಕೇಳಿದ್ರು ಅಂಬಿಗರ್ ಚೌಡಯ್ಯನಲ್ಲಿ, ಏನಪ್ಪಾ ನಿಮ್ ಕಲ್ಯಾಣ ರಾಜ್ಯ ಇಷ್ಟ ಯಾಕೆ ಸಮೃದ್ಧಿ ಆಗ್ಯದ ಅಂತ ತಕೊಂಡು ಕೇಳಿದ್ರು. ಅವಾಗ ಅಂಬಿಗರ್ ಚೌಡಯ್ಯನವರು ಹೇಳಿದ್ರಂತ, ನೀವು ಕಲ್ಯಾಣ ಅನುಭವ ಮಂಟಪಕ್ಕೆ ಬರ್ರಿ, ನಾವು ಅಲ್ಲಿ ಉತ್ತರ ಹೇಳ್ತೀವಿ ಅಂತ ಹೇಳಿದ್ರು. ಆ ಎಲ್ಲ ಶರಣ ಭೇಟಿ ಅದು ಎಲ್ಲರೂ ಇದೇ ಉತ್ತರ ಹೇಳಿದ್ರು. ಸಾಯಂಕಾಲ ಅನುಭವ ಮಂಟಪ ನಡೀತಿತ್ತು. ಇಲ್ಲಿ ಹೆಂಗೆ ಶಿವಾನುಭವ ಮಂಟಪ ನಡೆದಾಗ ಅನುಭವ ಮಂಟಪ ನಡೀತಿತ್ತು. ಆ ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿ ಎಲ್ಲ ಶರಣರು ಭೇಟಿಯಾದ ಶರಣರಿಗೆಲ್ಲ ಕೇಳಿದ್ರು. ಸಂಜೆಗೆ ಬಂದು ಭೇಟಿಯಾಗಿದ್ರೆ ನಾವು ಹೇಳ್ತೀವಿ ಅಂತ ಹೇಳಿದ್ರಿ. ಕಲ್ಯಾಣ ರಾಜ್ಯ ಹೇಗೆ ಸಮೃದ್ಧಿಯನ್ನ ಸಾಧಿಸಿತ್ತು, ಇಷ್ಟ ಯಾಕೆ ಅಭಿವೃದ್ಧಿ ಆಯ್ತು ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಹೇಳಿದ್ರಂತ, ನೋಡಪ್ಪ ನೀವು ಅಲ್ಲೇ ನಾವು ಒಕ್ಕಲ್ತನ ಮಾಡ್ತಕ್ಕಂಥ ಜಾಗದಾಗ ಬಂದು ಕೇಳಿದ್ವಿ, ಕಲ್ಯಾಣ ರಾಜ್ಯ ಹೆಂಗೆ ಅಭಿವೃದ್ಧಿ ಸಾಧಿಸೋದು ಅಂತ ತಿಳ್ಕೊಂಡು. ನನ್ನ ಒಕ್ಕಲ್ತನ ಬಿಟ್ಟು ಆ ಉತ್ತೋದು ಬಿತ್ತೋದು ಬಿಟ್ಟು ನಿಮ್ಮ ಜೊತೆ ಮಾತಾಡ್ಕೊಂತ ಕೂತಿದ್ಯಾ ಅಂತಂದ್ರೆ ನನಗೆ ಸಮಯ ಅರ್ಥ ಆಗ್ತಿತ್ತು, ಟೈಮ್ ವೇಸ್ಟ್ ಆಗ್ತಿತ್ತು. ಮುಂದೆ ನೀವು ತ್ರಿಪುರಾಂತ ಕೆರೆಗೆ ಬಂದು ನನಗೆ ಕೇಳಿದೆ, ಮಡಿವಾಳ ಮಾಚಯ್ಯನವ್ರಿಗೆ ಕೇಳಿದ್ರಿ, ಅವ್ರು ಒಗೆದು ಬಿಟ್ಟು ನಿಮ್ಮ ಸಂಗಟ ಮಾತಾಡ್ಕೊಂತ ಕೂತಿದ್ರು ಅಂತ ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಹಾಗೆಯೇ ಮುಂದೆ ಅಂಬಿಗರ್ ಚೌಡಯ್ಯನವ್ರಿಗೆ ಬಂದು ಕೇಳಿದ್ರಿ, ಅವ್ರು ಊಟ ಹಾಕೋದು ಬಿಟ್ಟು ತಮ್ಮ ಕಾಯಕ ಬಿಟ್ಟು ಮಾತಾಡ್ಕೊಂತ ಕೂತಿದ್ರು ಅಂತಂದ್ರೆ ಅವ್ರ ಕಾಯಕನೇ ನಿಂತು ಬಿಡ್ತಿದ್ರು. ನಾವು ಕಲ್ಯಾಣ ರಾಜ್ಯದ ಎಲ್ಲಾ ಪ್ರಜೆಗಳು ಶರಣರು ನಮಗೇನ್ ಮಾಡ್ತೀವಿ ಅಂತಂದ್ರೆ, ಉದ್ರಿ ಮಾತಾಡಕ್ ಹೋಗಂಗಿಲ್ಲ, ಉದ್ರಿ ಚರ್ಚೆ ಮಾಡಕ್ ಹೋಗಂಗಿಲ್ಲ. ನಾವು ಬೆವರು ಸುರಿಸಿ ದುಡಿತೀವಿ. ನಮ್ಮ ಅನುಭವಗಳನ್ನು ಏನಾದ್ರೂ ಹಂಚ್ಕೊಳ್ಬೇಕಾದ್ರೆ ಸಾಯಂಕಾಲ ಕಲ್ಯಾಣದೊಳಗೆ ಅನುಭವ ಮಂಟಪದೊಳಗೆ ನಾವು ಹಂಚ್ಕೊಳ್ತೀವಿ. ಇದರಿಂದ ಇದೇ ನಮ್ಮ ಅದು ಕಲ್ಯಾಣ ಅಭಿವೃದ್ಧಿಯ ಸೂತ್ರ ಅಂತ. ಸುಮ್ಮನೆ ಚರ್ಚೆ ಮಾಡ್ತಿರ್ತೀವಿ. ಒಂದು 4 ಮಂದಿ ಕಟ್ಟಿ ಕಂಪನಿ ಬಂದು ನಿಂತಿರ್ತಾರ, 4 ಮಂದಿ ಕೂತಿದ್ರು ಅಂತಂದ್ರೆ ಹಲವಾರು ಜನ ಸುದ್ದಿ ಮಾತಾಡ್ತಿರ್ತಾರ. ಎದ್ವಾದ ಅಂತಂದ್ರೆ ಇಲ್ಲೇನು ಒಳ್ಳೆ ಮನುಷ್ಯ ಇವನು ಅವನೇ ಅಂತ ತಿಳ್ಕೊಂಡಿರ್ತಾರೆ. ಅದು ಕಟ್ಟಿ ಕಂಪನಿ ಮಂದಿ ಇರ್ತಾರೆ. ಅದಕ್ಕೆ ವ್ಯರ್ಥವಾಗಿರ್ತಕ್ಕಂಥ ಚರ್ಚೆ ಮಾತುಕತೆಗಳಲ್ಲಿ ಜೀವನವನ್ನ ದೂಡುವುದರ ಬದಲು ಶ್ರಮವಹಿಸಿ ಕಾಯಕವನ್ನ ಮಾಡಿ ನಮ್ಮ ದೇಶ ಹೇಗೆ ಕೃಷಿ ಪ್ರಧಾನವಾದಂತಹ ದೇಶ ಅನಿಸ್ಕೊಂಡಿದೆಯೋ ಹಾಗೆ ನಾವು ಇಡೀ ಜಗತ್ತಿನಲ್ಲಿ ಒಳ್ಳೆಯ ರೀತಿಯಿಂದ ನಾವು ಕೃಷಿ ಮಾಡಿದೆವು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ನಮ್ಮ ಕೈ ಹಿಡಿಯೋರು ಯಾರಿಲ್ಲ ಅನ್ನುವಂತ ರೀತಿಯಲ್ಲಿ ನಾವು ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಜನ್ಮಭೂಮಿಯಲ್ಲಿರ್ತಕ್ಕಂಥ ತಾಯಿಯ ಸ್ಮರಣೆಯನ್ನು ನಾವೆಲ್ಲ ಮಾಡಬೇಕು ಅನ್ನುವಂತಹ ದಿಸೆಯಲ್ಲಿ ಎಳ್ಳಮಾಸಿ ದಿವಸ ಸರ್ಗ ಬಿಡ್ತಕ್ಕಂಥ, ಕೆಲವು ಕಡೆ ಸರ್ಗ ಅಂತಾರೆ, ಕೆಲವು ಕಡೆ ಚರ್ಗ ಅಂತಾರೆ. ಸರ್ಗ ಹೊಡೆಯೋದು, ಚರ್ಗ ಹೊಡೆಯೋದು
ಅದೇನ್ರಿ ಭೂಮಿಗೆ ಹಾಕಿದ್ರೆ ಭಾಳ ವೇಸ್ಟ್ ಅಂತ ತಿಳ್ಕೊಂಡು ಭಾಳ ಜನ ಅಂತಿರ್ತಾರೆ. ಆದ್ರೆ ಇದು ಎಂದೂ ವೇಸ್ಟ್ ಆಗಲ್ಲ. ಭೂಮಿಗೆ ಬಿದ್ದಂಥದ್ದು ಯಾವತ್ತೂ ವೇಸ್ಟ್ ಆಗಲ್ಲ. ಅಲ್ಲಿರ್ತಕ್ಕಂಥ ಪಶು ಪಕ್ಷಿಗಳು, ಹಕ್ಕಿ ಪಕ್ಷಿಗಳು ಅದನ್ನು ಸ್ವೀಕಾರ ಮಾಡಿದ್ರು ಅಂದ್ರೆ ನಿಮ್ಮ ಉಪಕಾರ ಸ್ಮರಣೆಯನ್ನು ಅವು ಮನಸ್ಸಿನೊಳಗೆ ಮಾಡ್ತಾವೆ. ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡ್ತೇವೆ. ಅಂತ ಉಪಕಾರ ಸ್ಮರಣೆಯನ್ನು ಮಾಡ್ತಕ್ಕಂಥ ರೈತರ ಹಬ್ಬವಾಗಿರ್ತಕ್ಕಂಥ ಎಳ್ಳಮಾಸಿ ಚಳಿ ಭಾಳ ನೋಡ್ರಿ. ಈ ಸಲ ಅಂತೂ ವಿಪರೀತ ಚಳಿ ಆಗ. ಇಂಥ ಚಳಿ ಒಳಗೆ ನಾವು ಬೆಳಗಾರ ಕುಂತು ಶಿವಾನುಭವ ಕೇಳ್ತೀವಿ ಅಂತಂದ್ರೆ ನಮ್ಮ ಸಮಾನ ಯಾರಿಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಇವತ್ತಿನ ಶಿವಾನುಭವದಲ್ಲಿ ಹಲವಾರು ಜನ ಭಕ್ತರು ಹಲವಾರು ಕಾಣಿಕೆಗಳನ್ನು ನೀಡಿದರು. ಊರು ಸಿದ್ದೇಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವಕ್ಕಾಗಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಜಾತ್ರೆ ಇಷ್ಟೆಲ್ಲ ಎತ್ತರದಲ್ಲಿ ಹೇಗೆ ನಡೀತಾ ಇದೆ ಅಂತಂದ್ರೆ ಅದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥವ್ರು ಇದೆಲ್ಲ ಭಕ್ತರು ಅಂತ ಕೂಡ ಹೇಳ್ಬೇಕಾಗ್ತದೆ. ರಾಮ ಇದು ಶಿವಧನಸ್ಸನ್ನು ಮುರಿದ ಅಂತ ತಿಳ್ಕೊಂಡು ಒಂದು ಮಾತಲ್ಲ, ರಾಮ ಶಿವಧನಸ್ಸು ಮುರಿದ, ಶಿವಧನಸ್ಸು ಮುರಿದ, ಶ್ರೀರಾಮ ಶಿವಧನಸ್ಸನ್ನು ಮುರಿದ ಅಂತ ತಿಳ್ಕೊಳ್ಳುತ್ತೆ. ಆದ್ರೆ ಶಿವಧನಸ್ಸನ್ನ ಶ್ರೀರಾಮ ಮುರಿಯಾಕ ಕಾರಣ ಏನು ಅಂತಂದ್ರೆ ರಾಮನಂತ ಒಬ್ಬ ಆದರ್ಶ ವ್ಯಕ್ತಿ, ರಾಮನಂತ ಒಬ್ಬ ಆದರ್ಶ ಪುರುಷ, ರಾಮನಂತ ಒಬ್ಬ ಮಹಾತ್ಮ ನನ್ನ ಸ್ವಾದ್ರ ನನ್ನ ಹಳೆ ಆಗ್ತಾನ ಅಂತ ತಿಳ್ಕೊಂಡು ಭೂಮಿ ತಾಯಿ ಆ ಶಿವಧನಸ್ಸನ್ನು ಎತ್ತಿಕೊಟ್ಲ ಅಂತ ಅದಕ್ಕೆ ರಾಮ ಶಿವಧನಸ್ಸನ್ನು ಇರ್ಲಿಕ್ಕೆ ಸಾಧ್ಯ. ಹಾಗೆ ಇವತ್ತು ಜಾತ್ರಾ ಮಹೋತ್ಸವ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಇಷ್ಟೆಲ್ಲ ಸುಂದರವಾಗಿ ನಡಿಬೇಕಾದ್ರೆ ಅದಕ್ಕೆ ಮುತ್ತಿಯವ್ರು ಮಾಡಿದ್ರು ಅಂತ ಮುತ್ತಿಯವ್ರ ಕಡೆಗೆ ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ಕೂಡಿ ನೀವು ಎತ್ತಿ ಕೊಡ್ತಿರಲ್ಲ, ನಿಮ್ಮ ಭಕ್ತಿ ಊರುಸಿದ್ದೇಶ್ವರನ ಶಕ್ತಿಯಿಂದ ಜಾತ್ರಾ ಮಹೋತ್ಸವ ಆಗಲಿ ಮತ್ತೊಂದಾಗಲಿ ಬಹಳ ಸುಂದರವಾಗಿ ನೆರವೇರುವಂಥದ್ದಾಗಿದೆ. ಎಲ್ಲರೂ ಉದಾರವಾಗಿರ್ತಕ್ಕಂಥ ದಾನವನ್ನ ಇವತ್ತು ಶ್ರೀಮಠಕ್ಕೆ ನೀಡಿದಿರಿ. ನೋಡ್ರಿ, ಇವತ್ತು ಅನೇಕ ಕಾಣಿಕೆಗಳನ್ನು ನೀಡುವುದರ ಜೊತೆಗೆ ಮತ್ತು ಇವತ್ತು ತುಲಾಭಾರ ಕಾರ್ಯಕ್ರಮವನ್ನು ಕೂಡ ನಮ್ಮ ಮರುಗೋಳದ ರಾಜಶೇಖರ್ ಗೋಣಿ ಅವರು ಇವತ್ತು ಅವರು ಇಟ್ಕೊಂಡಿದ್ದಾರೆ. ಅವ್ರ ಪರಿವಾರದ ವತಿಯಿಂದ ಇವತ್ತು ತುಲಾಭಾರ ಸೇವೆ ನಡೀತಾ ಇದೆ. ಅವ್ರು ರಾಜಶೇಖರ್ ಗೋಣಿ ಅವ್ರು ಬೇರೆ ಎಲ್ಲ ನಮ್ಮ ಜಾನಪಗೌಡ ಮರುಗೋಳವರ ಅವ್ರ ಹಳೆಯಂದರು ಮತ್ತು ಅವ್ರು ನೋಡ್ರಿ, ನಮ್ಮ ಕರೆನಾಳಿ ಗೌಡ್ರ ಇತ್ತು, ಮರುಗೋಳ ಗೌಡ್ರ ಇತ್ತು, ಇವೆಲ್ಲ ಒಂದು ಬಳಗ. ಅವರ ಜೊತೆಯಲ್ಲಿ ಯುವಕರು ನಮ್ಮ ರಾಜಶೇಖರ್ ಗೋಣಿ ವಯಸ್ಸಿನಲ್ಲಿ ಕಿರಿಯರು, ಪ್ರಾಯ ಕಿರಿದಾದೊಡೆ ಅಭಿಪ್ರಾಯ ಕಿರಿದಕ್ಕೂ ಏನೋ ಹಾಗೆ ಅವ್ರ ವಯಸ್ಸಿನಲ್ಲಿ ಸಣ್ಣವರಾಗಿದ್ದರೂ ಕೂಡ ಅವರ ಭಕ್ತಿ ಸಣ್ಣದಲ್ಲ. ಇವತ್ತು ತುಲಾಭಾರ ಮಾಡುವುದರ ಜೊತೆಗೆ ಇವತ್ತು ಗುರುವಿನ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ಭಾವದಿಂದ ಕ್ಯಾಲೆಂಡರ್ ಕೂಡ ಬಿಡುಗಡೆಗೊಳಿಸಿದ್ದಾರೆ. ಅವರಿಂದ ಇವತ್ತು ತುಲಾಭಾರ ಕಾರ್ಯಕ್ರಮ ಕೂಡ ಈಗ ನಡೀತಾ ಇದೆ. ಆ ತುಲಾಭಾರ ಕಾರ್ಯಕ್ರಮ ಮುಗಿಯುವವರೆಗೂ ನೀವೆಲ್ಲ ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಂಡು ಆ ತುಲಾಭಾರ ಸೇವೆಯನ್ನು ವೀಕ್ಷಣೆ ಮಾಡಬೇಕು ಅಂತ ತಿಳಿಸ್ತಾ, ಇವತ್ತು ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂಥವರು ನಮ್ಮ ಶ್ರೀಮಠದ ಸಮರ್ಪಿತ ಸದ್ಭಕ್ತರು. ಅವರು ನಮ್ಮ ಶಿವಲಿಂಗಪ್ಪ ಸಾವು ಸನ್ನತಿ, ಶ್ರೀ ಚಂದ್ರಶೇಖರ್ ಸಾವು ಸನ್ನತಿಯವರು ಶ್ರೀಮಠಕ್ಕೆ ಸಮರ್ಪಣೆಯಾಗಿರ್ತಕ್ಕಂಥ ಭಕ್ತಿ ಸರ್ಪಂಚರು. ಅವರು ಇವತ್ತು ಪ್ರಸಾದದ ಸೇವೆ ನಾವು ಹೇಳಿದೆವು. ಪ್ರಸಾದ ಏನು ಮಾಡಿಸ್ಬೇಕು, ಹೆಂಗೆ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಕೇಳಿದ್ರು. ಅದಕ್ಕೆ ನಾವು ಹೇಳಿದ್ವು, ಇದು ಎಳ್ಳಾಮಾಸೆ ಅದಪ್ಪ, ಎಳ್ಳಾಮಾಸೆ ದಿವಸ ಹೊರಗೆ ಹೋಗಿ ಸರ್ಗಾವಣ ಊಟ ಮಾಡ್ದಂಗೆ ಇರಬೇಕು, ಆಮೇಲೆ ಪ್ರಸಾದ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದೆವು. ಅದಕ್ಕೆ ಅವ್ರು ಎಳ್ಳಾಮಾಸೆ ಬುತ್ತಿ ಮಾಡಿದಂಗೆ ಮಾಲ್ದಿ, ಬೆರ್ಕಿ ರೊಟ್ಟಿ ಮತ್ತು ಚಿತ್ರಾನ್ನ ಇಂಥ ಎಳ್ಳಾಮಾಸಿ ಹೊಂದಿಕೆ ಆಗಂತ ಪ್ರಸಾದವನ್ನೇ ಅವತ್ತು ಮಾಡಿಸಿ ನಮ್ಮ ಭಕ್ತರನ್ನ ಸಂತೃಪ್ತಿಪಡಿಸಿದ್ದಾರೆ. ಊರುಸಿದ್ದೇಶ್ವರ ಕೃಪಾಶೀರ್ವಾದದಿಂದ ಅವರ ಮಗ ಏಡಿಯಲ್ ಆಗಿ ಇತ್ತೀಚೆಗೆ ತನ್ನ ಅಧಿಕಾರವನ್ನು ವಹಿಸಿಕೊಂಡಿದ್ದಾನೆ. ಮತ್ತು ಇತ್ತೀಚೆಗೆ ವಿವಾಹ ಮಹೋತ್ಸವ ಕೂಡ ಅವರ ಮನೆಯಿಂದ ನೆರವೇರಿತು. ಈ ಒಂದು ಸಂದರ್ಭದಲ್ಲಿ ಪ್ರಸಾದವನ್ನು ಮಾಡಿಸಿರ್ತಕ್ಕಂಥ ಆ ಸನ್ನತಿ ಸಾಹುಕಾರ ಎಲ್ಲ ಪರಿವಾರಕ್ಕೆ ಶುಭ ಆಗಲಿ ಅಂತ ಹೇಳ್ಕೊಂಡು ಹಾರೈಸಿ ಅನೇಕ ಸೇವೆ ಮಾಡಿದಂಥವ್ರು ನಾವು ಹೇಳಿದೆವು. ಮಾನವಗೌಡ ಆಗಿರ್ಬೋದು, ನಮ್ಮ ಶ್ರೀಶಾಲಗೌಡರು ಗೂಡೂರಾಗಿರ್ಬೋದು, ಮತ್ತು ನಮ್ಮ ರಾಮಣ್ಣ ಕಂಡಕ್ಟರ್ ಆಗಿರ್ಬೋದು, ಮತ್ತು ಗುರುಬಸಣ್ಣಗೌಡ ಆಗಿರ್ಬೋದು, ರಮೇಶ್ ಆಂಟಿ ವಿರಾಳ ಆಗಿರ್ಬೋದು, ಶ್ರೀರಾಮಪ್ಪ ಪೂಜಾರಿ ವಿರಾಳ ಆಗಿರ್ಬೋದು, ಅಯ್ಯಳಪ್ಪ ಚಾಮನಾಡಿ ನೋಡಿದ್ರು ಕಟ್ಟಿಗೆ ಹೊಡೆಯೋದಕ್ಕಾಗಿ ಮುಂಜಾನೆ ಬಂದು ಜಾತ್ರಾ ಮಹೋತ್ಸವಕ್ಕಾಗಿ ಹುಡುಗರು ಸಿದ್ಧ ಮಾಡ್ತಾ ಇದ್ದಾರೆ.
ಅಂತ ಕಿಟಕಿ ಹೊಡೆಯುವಂಥ ಸೇವೆಯನ್ನು ಮಾಡಿರ್ತಕ್ಕಂಥ ಚಾಮರಾಜ ಏಳಪ್ಪ ಚಾಮರಾಜರು ಕೂಡ ಇವತ್ತು ಈ ಜಾತ್ರಾ ಮಹೋತ್ಸವದ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಯಂಕಾರೆಡ್ಡಿ ತಿಮ್ಮಾರೆಡ್ಡಿ ಹೇಳಿದ್ರಲ್ಲಿ ಪ್ರತಿ ವರ್ಷ ಹಲವಾರು ಕ್ವಿಂಟಲ್ ಬೂದಿ ಪ್ರಸಾದವನ್ನು ಜಾತ್ರಾ ಮಹೋತ್ಸವಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಮಲ್ಲಾದ ಸದ್ಭಕ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಯಂಕಾರೆಡ್ಡಿ ತಿಮ್ಮಾರೆಡ್ಡಿ ತಿಪ್ಪರೆಡ್ಡಿ ಮಲ್ಲ ಅವರ ಪರಿವಾರದ ಹಾಗೆ ನಮ್ಮ ಶ್ರೀಮಠದ ಎಲ್ಲ ಕಟ್ಟಡದ ಕಾರ್ಯಗಳ ವಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥ ಗೋರಖನಾಥ್ ಗಚ್ಚಿ ಇಂಜಿನಿಯರ್ ಹೋಗಿ ಅವರ ಪರಿವಾರದ ವತಿಯಿಂದ ಹಾಗೆ ರಶೀದಾ ಬೇಗಂ ಶ್ರೀಮಠದಲ್ಲಿ ಯಾವಾಗಲೂ ಸೇವೆ ಸಲ್ಲಿಸ್ತಾ ಇರ್ತಾರೆ. ರಾತ್ರಿ 3 ಗಂಟೆ ಆಯ್ತಂದ್ರೆ ಕಾರ್ಯ ಚಾಲು ಆಗ್ತದೆ. ಶ್ರೀಮಠವನ್ನು ಮಾಡಿಸೋದು, ಆ ಗದ್ದಿಗೆ ಮುಂದೆ ಅಂಗಳ ಸ್ವಚ್ಛ ಮಾಡೋದು, ಇದನ್ನೆಲ್ಲ ರಾಯಚೂರಿನ ರಶೀದಾ ಬೇಗಂ ರಾತ್ರಿ 3 ಗಂಟೆಗೆ ಘೋಷಣೆ ಚಾಲು ಮಾಡಿರ್ಬೇಕಾಗಿ ಅಂತ ಸೇವೆಯನ್ನು ಸಲ್ಲಿಸ್ತಕ್ಕಂಥ ರಶೀದಾ ಬೇಗಂ, ಹಾಗೆ ರಾಯಚೂರು ಕೃಷ್ಣಪ್ಪ ಕಾಶಂಪುರ್ ಅವ್ರ ತಾಂಡೂರು ಪ್ರದೇಶದವರು, ಹಾಗೆ ಮಲ್ಲಪ್ಪ ಬಡಗಿಯರ್ ಚಾಮನಾಳಿ ಅವರು ಶ್ರೀಮಠದ ಸೇವಾದಾರಿ ಶಿಶುಮಕ್ಕಳವರು ಅಂತ ಮಲ್ಲಪ್ಪ ಬಡಗಿಯರ್ ಪರಿವಾರದ ವತಿಯಿಂದ, ಹಾಗೆ ಜಗನ್ನಪ್ಪ ಪೂಜಾರಿ ನೀಡಿಗಿ ಅವರ ಪರಿವಾರದ ವತಿಯಿಂದ, ರಾಯಚೂರು ಜಿಲ್ಲೆಯ ಹಿರೇರಾಯಕುಂಪಿಯ ಹನುಮೆಯ ಗುತ್ತೇದಾರ ಪರಿವಾರದ ವತಿಯಿಂದ, ಶ್ರೀ ಕಾಶ್ಯಪ್ಪ ಪೂಜಾರಿ ಮಲ್ಗೂಡು ಆ ಪರಿವಾರದ ವತಿಯಿಂದ, ಹಾಗೆ ಅಶೋಕ್ ಹೀರು ಕನ್ನೇಕೋಳೂರು ಎಲ್ಲ ಶ್ರೀಮಠದ ಸದ್ಭಕ್ತರು ಶಿಷ್ಯರವರೆಲ್ಲರ ಪರಿವಾರದ ವತಿಯಿಂದ ಇವತ್ತಿನ ದಿವಸ ಶ್ರೀಮಠಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಶ್ರೀ ಶರಣಪ್ಪ ಶಿಕ್ಷಕರು ಸಜ್ಜನ ಹೊತ್ಪೇಟ್ ಅವರಿಗೆ ತಮ್ಮ ಆರೋಗ್ಯ ಸರಿ ಇಲ್ಲದಿದ್ರು ಕೂಡ ಕಾರ್ನಲ್ಲೇ ಬಂದು ಕಾರ್ನಲ್ಲೇ ಕೂತು ಕಾರ್ನಲ್ಲೇ ಪ್ರಸಾದ ಮಾಡಿ ಹೋಗಿರ್ತಕ್ಕಂಥ ಶರಣಪ್ಪ ಶಿಕ್ಷಕರು ಸಜ್ಜನ್ ಹೊತ್ಪೇಟ್ ಅವರ ಪರಿವಾರದ ವತಿಯಿಂದ, ಪರಶುರಾಮ್ ರೂಪ್ಲಾ ಪರಿವಾರದ ವತಿಯಿಂದ, ಕಿಶನ್ ಹೀರೋ ಕನ್ನೇಗೌಡ ವತಿಯಿಂದ ಇವತ್ತಿನ ಭಕ್ತಿ ಸೇವೆ ಸಂದಾಯವಾಗಿದೆ. ಅಂತ ಭಕ್ತಿಯ ಸೇವೆಯನ್ನು ಸಲ್ಲಿಸತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಮತ್ತು ವಿಶೇಷವಾಗಿ ಈ ಚಳಿಯ ಮಧ್ಯದಲ್ಲೂ ಕೂಡ ಈ ಶಿವಾನುಭವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮಹಾಗುರುವಿನ ಕೋರಸಿದ್ದೇಶ್ವರ ಕೃಪಾಶೀರ್ವಾದ ಇರಲಿ. ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ 7 ಅಥವಾ 8ನೇ ತಾರೀಕು ಪುರಾಣ ಪ್ರಾರಂಭ ಆಗ್ತದೆ, ಪ್ರವಚನ ಪ್ರಾರಂಭ ಆಗ್ತದೆ. ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಮುಂದೆ 18ನೇ ತಾರೀಕು ಅಮಾವಾಸ್ಯೆ ನಿಮ್ಮೆಲ್ಲರ ತರಾರ್ಥ ಸೇವೆ, ಹರಕೆಯ ಸೇವೆ, ಕೋರಸಿದ್ದೇಶ್ವರರು ಕೋರಿದವರಿಗೆ ಕೋರಿಕೆಯನ್ನು ಈಡೇರಿಸ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗ್ತಕ್ಕಂಥ ಒಂದು ಸಂದರ್ಭ ಅಂತಂದ್ರೆ ಕರ್ನಾಟಕ ಮಹೋತ್ಸವದ ಸೇವೆ. ಅದು ಕಾರ್ಯಕ್ರಮಗಳನ್ನು ಸೇವೆ ಅಂತ ತಿಳ್ಕೊಂಡು ಇದನ್ನೆಲ್ಲ ಕರ್ಕೊಂಡು ಅದು ಸೇವೆ ಮನಪೂರ್ತಿಯಾಗಿ ಸಮರ್ಪಣೆ ಮಾಡಿಕೊಳ್ತಕ್ಕಂಥದ್ದು. ತನವೇ ತನಾರತಿ ಮನ ಪಂಚಾರತಿ ಅನ್ನೋ ಹಾಗೆ ಆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕರ್ನಾಟಕ ಮಹೋತ್ಸವ 18ನೇ ತಾರೀಕು ನಡೀತದೆ. ಅವತ್ತೇ ಪ್ರಶಸ್ತಿ ಪ್ರದಾನ ಸಮಾರಂಭ. ನಾಡಿನ ಅನೇಕ ಗಣ್ಯರು ಮಠಾಧೀಶರು ಭಾಗವಹಿಸ್ತಕ್ಕಂಥ ಒಂದು ಸಂದರ್ಭ. ಮರುದಿವಸ ರಥೋತ್ಸವದ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಾನಪದ ಕಾರ್ಯಕ್ರಮ ಆಗಿರ್ಬೋದು, ಹಾಡು ನೃತ್ಯಗಳಾಗಿರ್ಬೋದು, ಯಾರು ಚಲನಚಿತ್ರ ಕಲಾವಿದರು ಬರ್ತಾರೋ ಭಾಳ ಮಂದಿ ನಿರೀಕ್ಷೆ, ಸಿನಿಮಾ ಯಾರು ಬರ್ತಾರ, ಕೆಲವು ಮಂದಿ ಯಾರು ಗುರುಗಳು ಬರ್ತಾರ ದರ್ಶನ ಮಾಡೋದು ಅಂತ ತಿಳ್ಕೊಂಡು ಕೆಲವು ಜನರಿಗೆ ಆಮೇಲೆ ಆಗ್ತದೆ. ಇನ್ನೂ ಕೆಲವು ರಾಜಕೀಯದಲ್ಲಿ ಓಡಾಟ ಇರೋರಿಗೆ ರಾಜಕೀಯ ಮುಖಂಡರು ಯಾರು ಬರ್ತಾರ ಅದು ಕೂಡ ಆಮೇಲೆ ಆಗ್ತದೆ. ಇನ್ನು ನಮ್ಮ ದೇವು ಸರ್ ಅಂತವ್ರಿಗೆ ಏನಂದ್ರೆ ಯಾರು ಸಾಹಿತಿಗಳು ಯಾರು ಅನುಭವಿಗಳು ಬರ್ತಾರ ಅವ್ರನ್ನ ನುಡಿಗಳನ್ನು ಕೇಳಬೇಕು ಅಂತ ಆಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ ಇರ್ತದೆ. ಎಲ್ಲರ ಅಭಿರುಚಿಯನ್ನ ಕಳಿಸ್ತಕ್ಕಂಥ ಜಾತ್ರೆ ಇರ್ತದೆ. ಅದು 4 ಕೋರಸಿದ್ದೇಶ್ವರ ಜಾತ್ರೆ ಒಂಥರ ಸಂಕೀರ್ಣ ಜಾತ್ರೆ, ಎಲ್ಲ ಸಂಕೀರ್ಣ ಇದ್ದಾಗ ನೋಡ್ರಿ. ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಕಲಾವಿದರು ನೋಡ, ಸಿನಿಮಾ ಕಲಾವಿದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಿಡ್ಕೊಂಡು, ಅಂಬರೀಷ್ ಹಿಡ್ಕೊಂಡು ಅಂತ ಎಲ್ಲ ಕಲಾವಿದರು ಭಾಗವಹಿಸಿದ್ದಾರೆ. ಮಠಾಧೀಶರಲ್ಲಿ ಸಿದ್ಧಗಂಗಾ ಶ್ರೀಗಳು ಹಿಡ್ಕೊಂಡು, ಪೇಜಾವರ ಮಠದ ಶ್ರೀಗಳು ಹಿಡ್ಕೊಂಡು, ಇನ್ನು ಅನೇಕ ದೊಡ್ಡದಾದ ಶ್ರೀಗಳು ಹಿಡ್ಕೊಂಡು ಅನೇಕ ಶ್ರೀಗಳವರು ಭಾಗವಹಿಸಿ ಹೋಗಿದ್ದಾರೆ. ಹಾಗೆ ಗುರು ಚನ್ನಬಸಪ್ಪನಂತವರು ಮತ್ತೆ ಇನ್ನು ಅನೇಕ ಸಾಹಿತಿಗಳು HS ವೆಂಕಟೇಶ್ ಮೂರ್ತಿ ಅಂತ ತಿಳ್ಕೊಂಡು ಮೊನ್ನೆ ಲಿಂಗೈಕ್ಯರದು ಅವ್ರು ತೀರ್ಕೊಂಡ್ರು. ಮೊನ್ನೆ ಬಹಳ ಒಳ್ಳೆ ಭಾವಗೀತೆಗಳನ್ನು ಬರೆದಿದ್ದಾರೆ. ಅಂತ ಎಲ್ಲ ಕಲಾವಿದರು ಬರಬಾರದು. ಅಂತ ಅನೇಕ ಅನುಭಾವಿಗಳು, ಪ್ರವಚನಕಾರರು, ಕೀರ್ತನಕಾರರು ಇವೆಲ್ಲರೂ ಬಂದು ಭಾಗವಹಿಸ್ತಕ್ಕಂಥ
ನಮ್ಮ ಎಲ್ಲರ ಭಾವನೆಗಳನ್ನ ಪರಿಪೂರ್ಣಗೊಳಿಸ್ತಕ್ಕಂಥ ಮತ್ತು ಕಣ್ಣಿಗೆ ನೋಟಕ್ಕೆ ಅಂದವನ್ನು ನೀಡ್ತಕ್ಕಂಥ ಜಾತ್ರಾ ಮಹೋತ್ಸವ. ಆ ತೇರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ರಥವನ್ನು ನೋಡುವುದೇ, ತೇರನ್ನು ನೋಡುವುದೇ ಒಂದು ಆನಂದ. ಅಲ್ಲಿ ಮದ್ದು ಸಾಕ್ತಾರೆ, ಜಯಘೋಷ ಮಾಡ್ತಿರ್ತಾರೆ, ಭಕ್ತಿಯಿಂದ ರಥ ಸಾಕ್ತಕ್ಕಂಥದ್ದು ನೋಡೋದೇ ಒಂದು ಆನಂದ. ಮತ್ತು ದಕ್ಷಿಣ ಭಾರತದ ದೀಪ ಮೇಳ, ನಮ್ಮ ತರಾವರಿ ಮಹೋತ್ಸವವನ್ನು ಏನಂತ ಕರೀತಾರೆ ಅಂದ್ರೆ ದಕ್ಷಿಣ ಭಾರತದ ದೀಪ ಮೇಳ ಅಂತ ಕರೀತಾರೆ. ಅವರು ಹರಕೆ ಹೊತ್ತಿರ್ತಕ್ಕಂಥ ಭಕ್ತರು ತಮ್ಮ ಹರಕೆ ಪೂರೈಸಿದ ಸಂಕೇತವಾಗಿ, ಬೇಡಿಕೊಂಡಂತೆ ಈಡೇರಿದ ಸಂಕೇತವಾಗಿ ತಲೆ ಮೇಲೆ ತರಾರ್ತಿ ಹೊತ್ತು ಪ್ರದಕ್ಷಿಣೆ ಬರ್ತಕ್ಕಂಥ ಒಂದು ದೃಶ್ಯ, ಅದು ತರಾರ್ತಿ ಮಹೋತ್ಸವ ಅಂತ ಬೆಳಕಿನ ಬಳಿ ಆದ ಬಂದಂಗೆ ಆ ಭಾಸ ಆಗ್ತಿರ್ತದೆ. ಅಂತ ಎಲ್ಲ ಸಂಭ್ರಮವನ್ನ ನೋಡ್ತಕ್ಕಂಥದ್ದು. ಜೊತೆಗೆ ಅನೇಕ ಅಂಗಡಿಗಳು, ದುಕಾನುಗಳು, ಆ ಹುಡುಗರ ಆಟಿಕೆಗಳು ಇವೆಲ್ಲ ಬಂದಿರ್ತವೆ. ಅವನ್ನೆಲ್ಲ ನೋಡ್ತಕ್ಕಂಥ ಒಂದು ಸಂದರ್ಭ ಅಂತಂದ್ರೆ 18, 19, 20 ಅಂತ ತಿಳ್ಕೊಂಡು ನಾವು ನೆನಪಿನಲ್ಲಿ ಇಟ್ಕೊಂಡು ಜನವರಿಯ ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗವಹಿಸಿ ಧನ್ಯರಾಗಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಇವತ್ತು ಇನ್ನೊಂದು ಮಾತನ್ನು ನಾವು ಹೇಳೋದು ಏನಂತಂದ್ರೆ, ಚನ್ನಣ್ಣ ವಾಲಿಕಾರ ಒಂದು ಪುಸ್ತಕ ಇವತ್ತು ಬಿಡುಗಡೆ ಆಯಿತು. ಬಹಳ ಸುಂದರವಾಗಿ ಪ್ರಕಟಗೊಂಡಿರ್ತಕ್ಕಂಥ ಪುಸ್ತಕ. ಡಾಕ್ಟರ್ ಚನ್ನಣ್ಣ ವಾಲಿಕಾರ ಅಂತಂದ್ರೆ ನಮಗೆ ಯಾಕೆ ಅಭಿಮಾನ ಅಂತ ಕೇಳಿದ್ರೆ, ಅವರು ಮೂಲತಃ ಬಂಡಾಯ ಸಾಹಿತ್ಯದಿಂದ ಬಂದಿರತಕ್ಕಂಥವ್ರು, ಕ್ರಾಂತಿಯ ಕಿಡಿಯನ್ನ ಹಾರಿಸಿದಂಥವ್ರು. ಆದ್ರೆ ನಮ್ಮ ಮಠದ ಮೇಲೆ ಬಹಳ ಅಭಿಮಾನ, ಅವರಿಗೆ ಬಹಳ ಅಭಿಮಾನ. ಎಷ್ಟು ಅಭಿಮಾನ ಅಂತಂದ್ರೆ ಅವರೊಂದು ಪೂರಿ ಸಿದ್ದೇಶ್ವರ ಚರಿತ್ರೆನೇ ಬರೆದಾರೆ ಚನ್ನಣ್ಣ ವಾಲಿಕಾರ. ಇಲ್ಲಿ ನಮ್ಮ ಸಿದ್ದರಾಮಕ್ಕ ಬಂದಾಳ ಚನ್ನಣ್ಣ, ಅವ್ರ ಸಿದ್ದರಾಮಕ್ಕ ನಾಲ್ವಾರ ಚನ್ನಣ್ಣ ವಾಲಿಕಾರ ಇದು ಆಯನಿತ್ಯದವರು. ಅವರು ಆಡಿ ಬೆಳೆದಿರ್ತಕ್ಕಂಥದ್ದೆಲ್ಲ ಇದೇ ನಮ್ಮ ಮಠದ ಪರಿಸರ, ಚೌಡಂಬಡಿ ಪರಿಸರ, ಇಲ್ಲೇ ಆಡಿ ಬೆಳೆದಿರ್ತಕ್ಕಂಥವ್ರು ಸಣ್ಣವರಿದ್ದ ಚನ್ನಣ್ಣ ವಾಲಿಕಾರ ಅವರು ಆಡಿ ಬೆಳೆದಿರ್ತಕ್ಕಂಥವ್ರು. ಕ್ರಾಂತಿಕಾರಿ ಕವಿಯಾಗಿದ್ದರೂ ಕೂಡ ಯಾವಾಗಲೂ ಅವ್ರು ತೊಡ್ತಕ್ಕಂಥದ್ದು ಕೆಂಪು ಅಂಗಿ. ಅದನ್ನು ನೋಡಿ ಬಹಳ ಜನ ಅವರು ಬಹಳ ಕ್ರಾಂತಿಕಾರಿಗಳು ಅಂತ ತಿಳ್ಕೊಂಡು ಬರೋದಂತದ್ದು. ಅದರೊಳಗೆ ಆ ಕ್ರಾಂತಿಯ ಒಳಗೆ ಒಂದು ಮೃದುತ್ವದ ಮನಸ್ಸಿತ್ತು. ನಮ್ಮ ಕಾರ್ಯಕ್ರಮಗಳು ಬರ್ತದೆ, ನಮ್ಮ ಅವ್ರ ಮನೆಗೆ ಹೋದ ಭಾರಿ ಖುಷಿ, ಅವ್ರಿಗೆ ಭಾರಿ ಹಿಗ್ಗು ಅಂತ ಹಿರಿಯ ಅನುಭಾವಿ ಸಾಹಿತಿಗಳು. ಇವತ್ತು ಚನ್ನಣ್ಣ ವಾಲಿಕಾರ ಅಂತಂದ್ರೆ ಇವತ್ತು ನಾವೇನು ಕರಿತೀವಿ ಅನಂತಮೂರ್ತಿ ಆಗಿರ್ಬೋದು, ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಇಂಥ ಅನೇಕರ ಸಾಲಿನಲ್ಲಿ ಸೇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ವ್ಯೋಮ ಅಂತ ತಿಳ್ಕೊಂಡು ಒಂದು ಪುಸ್ತಕ ಬರ್ತಿದ್ದಾರೆ, ವ್ಯೋಮ ಅಂತ. ಅದು ಎಂಥ ಪುಸ್ತಕ ಅಂತಂದ್ರೆ ಅದೊಂದಿಷ್ಟು ದಪ್ಪ ಪುಸ್ತಕ ವ್ಯೋಮ. ಅದನ್ನು ಓದ್ಲಾಕ ಪ್ರಾರಂಭ ಮಾಡಿದೆವು ಅಂತಂದ್ರೆ ಅದು ಕೊನೆವರೆಗೂ ಮುಗಿಯತನ ಪುಸ್ತಕ ಕೆಳಗಿಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಫುಲ್ ಸ್ಟಾಪ್ ಇಲ್ಲ, ಕಾಮ ಇಲ್ಲ, ವ್ಯೋಮ ವಿಶೇಷವಾಗಿ ಬರ್ತಾರೆ. ಬಹಳ ಜನ ನಾಡಿನ ಸಾಹಿತಿಗಳೆಲ್ಲ ಆಶ್ಚರ್ಯಪಟ್ಟಿದ್ರು. ಅಂತ ನಮ್ಮ ಚನ್ನಣ್ಣ ವಾಲಿಕಾರ ಅವರ 200 ಕವನಗಳಿರ್ತಕ್ಕಂಥ ಚಿಗುರೆ ಆಕ್ರಂದನ ಅಂತಕ್ಕಂಥ ಕೃತಿಯನ್ನ ನಮ್ಮ ಅರವಿಂದ ಸುಣಗಾರ್, ನಮ್ಮ ಸರ್, ನಮ್ಗೆಲ್ಲ ಕಳಿಸಿದಂಥ ಸರ್ ಬಸವರಾಜಪ್ಪ ಮಾಸ್ಟರ್ ಅಂತಂದ್ರೆ ನಮ್ಗೆ ಕಳಿಸಿದಂಥ ಸರ್. ಹಾಗೆ ನಮ್ಮ ಮಠದೊಳಗೂ ಕೂಡ ಗೌರವ ಶಿಕ್ಷಕರಾಗಿ ಬಸವರಾಜ ಸರ್ ಸುಣಗಾರ್ ಅವರು ಕೆಲಸ ನಿರ್ವಹಿಸಿದ್ರು. ಅಂತ ಹಿರಿಯರಾಗಿರ್ತಕ್ಕಂಥ ನಮ್ಮ ಬಸವರಾಜ ಶಿಕ್ಷಕರು ಮತ್ತು ನಮ್ಮ ಗುಂಡಣ್ಣ ಸುಡುಗಾರ್ ನಮ್ಮ ಭಜನೆ ಒಳಗೆ ಬಹಳ ಅತ್ಯುತ್ತಮವಾಗಿ ಭಜನೆ ಪದಗಳನ್ನು ಹಾಡಿ ಎಲ್ಲರಿಗೆ ತತ್ವ ಪದಗಳ, ನೀತಿ ಪದಗಳನ್ನು ಕಲಿಸ್ತಕ್ಕಂಥ ಗುಂಡಣ್ಣ ಸುಡುಗಾರ್ ಅವರ ಒಂದು ಮಕ್ಕಳು ಅರವಿಂದ ಆಗಿರ್ಬೋದು, ಅಪಾರವಾಗಿರ್ಬೋದು, ಈ ಪ್ರಕಾಶ್ ಆಗಿರ್ಬೋದು, ಇವೆಲ್ಲ ಅವರ ಸಂತಾನ ಸುಡುಗಾರವರು. ಮತ್ತು ನಮಗೆಲ್ಲ ಬಹಳ ಅಭಿಮಾನ. ಅಂತ ಒಬ್ಬ ಕ್ರಾಂತಿಕಾರಿ ನಮ್ಮೂರಲ್ಲಿ ಬೆಳೆದಿದ್ದ. ಮತ್ತು ಅದೇ ಕ್ರಾಂತಿಕಾರಿ ಕೇಳಿ ಚನ್ನಣ್ಣ ವಾಲಿಕಾರ ಅವರಿಗೆ ನಮ್ಮೂರ ನಮ್ಮ ಸಿದ್ದಮ್ಮಕ್ಕನ್ನು ಕೊಟ್ಟಿದ್ದೆವು ಅಂತಕ್ಕಂಥದ್ದೇ ನಮಗೆ ಬಹಳ ಅಭಿಮಾನ, ಹೆಮ್ಮೆ. ಅಂತ ಒಬ್ಬ ಹಿರಿಯ ಒಂದು ಪುಸ್ತಕ ದೊಡ್ಡ ಪ್ರಮಾಣದಲ್ಲಿ ನಾಡಿನಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಚಿಗುರೆ ಆಕ್ರಂದನ ಅಂತಕ್ಕಂಥ ಈ ಪುಸ್ತಕವನ್ನ ಪ್ರಥಮವಾಗಿ ನಮ್ಮ ಕಡೆಯಿಂದ ಬಿಡುಗಡೆ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಅಭಿಮಾನವನ್ನು ಇಟ್ಟುಕೊಂಡು ನಮ್ಮ ಅರವಿಂದ ಸುಣಗಾರ್ ಅಪ್ಪ ಸಾಹೇಬರೆಲ್ಲ ತಂದು ಇವತ್ತು ಬಿಡುಗಡೆ ಮಾಡಿಸತಕ್ಕಂಥದ್ದು ನಮಗೆ ಬಹಳ ಖುಷಿಯನ್ನು ತಂದುಕೊಟ್ಟಿದೆ. ಈ ಪುಸ್ತಕ ನಾಡಿನಾದ್ಯಂತ ಅದು ಪ್ರಸಾರ ಆಗಬೇಕು. ನೋಡಿ, ಅವ್ರ ಮಾತು ಹೇಳ್ಯಾರ, ಏನ್ ಹೇಳ್ಯಾರ ಅಂತಂದ್ರೆ, ನಾ ಕಣ್ಣು ಮುಚ್ಚಿದರೂ ಸತ್ತು ಹೋಗುವುದಿಲ್ಲ, ರೂಪಾಂತರ ಹೊಂದುತ್ತ ಪ್ರತಿ ಕಾಲ ನಾನಿಲ್ಲಿ
ಈ ಭೂಮಿ ಒಳಗೆ ಇರುವೆನು ಬಾಳುವೆನು ಅಂತ ತಿಳ್ಕೊಂಡು ಅವರೊಂದು ಮಾತನ್ನ ಹೇಳಿದರು. ಅದಕ್ಕೆ ಕವಿ ದೇಹ ಬಿಟ್ಟಾನು ಕವಿತೆ ಉಳಿದಿತ್ತು ಅಂತಕ್ಕಂಥ ಒಂದು ಮಾತು. ಇವತ್ತು ಕವಿ ನಮ್ಮಿಂದ ದೂರಾಗಿ ಹೋಗಿದ್ರು, ಚರಣವರಿಕಾರ ದೂರಾಗಿ ಹೋಗಿದ್ರು. ಇಂಥ ಪುಸ್ತಕದ ಮೂಲಕವಾಗಿ ಇವತ್ತು ಅವರು ಜೀವಂತವಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗಿಲ್ಲ. ಅಂತ ಚನ್ನವರಿಕಾರವೇ ಒಂದು ಶ್ರದ್ಧಾಂಜಲಿಯ ರೀತಿಯಲ್ಲಿ ಇವತ್ತು ಅವರ ಪುಸ್ತಕವನ್ನು ಬಿಡುಗಡೆ ಮಾಡಿ ಗೌರವ ಸಮರ್ಪಣೆ ಮಾಡತಕ್ಕಂಥ ಒಂದು ಅವಕಾಶ. ಯಾಕಂದ್ರೆ ನಮ್ಮದೊಂದು ಪುಸ್ತಕ ಬಿಡುಗಡೆ ಆಗಿತ್ತು, ಸಣ್ಣದೊಂದು ಕೈಪಿಡಿ ಅಂತ ತಿಳ್ಕೊಂಡು ಪುಸ್ತಕ ಬಿಡುಗಡೆ ಆಗಿತ್ತು. ಅದು ಕಾಕಣಿಕ್ ಒಳಗೆ ಬಿಡುಗಡೆ ಆಗಿತ್ತು ಆ ಪುಸ್ತಕ ಬಹಳ ವರ್ಷಗಳ ಹಿಂದೆ. ಅದನ್ನು ಯಾರು ಬಿಡುಗಡೆ ಮಾಡಿದ್ರು? ಚನ್ನವಾಲಿಕಾರ್ ಅವರೇ ಬಿಡುಗಡೆ ಮಾಡಿದ್ರು. ಮತ್ತು ಆ ಪುಸ್ತಕದ ಬಗ್ಗೆ ಚನ್ನವಾಲಿಕಾರ್ ಅವರು ಬಹಳ ಸುಂದರವಾಗಿ ಮಾತಾಡಿದ್ರು. ಆ ನೆನಪು ನಮ್ಮಿನ್ನೂ ಚಿರಸ್ಥಾಯಿ ಆಗಿದೆ. ಅಂತ ಚಿರಸ್ಥಾಯಿ ನೆನಪನ್ನು ಉಳಿಸಿರ್ತಕ್ಕಂಥ ಚನ್ನವಾಲಿಕಾರ್ ಅವರ ಚಿಗರಿ ಆಕ್ರಮಣದ ಪುಸ್ತಕ ನಾಡಿನಾದ್ಯಂತ ಮತ್ತೊಮ್ಮೆ ಪ್ರಸಾರಗಳಲ್ಲಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ನಾವು ಕೂರಸಿದ್ದೇಶ್ವರ ಬಗ್ಗೆ ಅವರು ಬಂದಿರತಕ್ಕಂಥ ಚರಿತ್ರೆಯನ್ನು ಕೂಡ ಬಿಡುಗಡೆ ಮಾಡಬೇಕು ಅನ್ನೋ ಅಂದಿದ್ದಾರೆ. ಮುಂದಿನ ದಿವಸದಲ್ಲಿ ಬರತಕ್ಕಂಥ ಕೂರಸಿದ್ದೇಶ್ವರ ಚರಿತ್ರೆಯನ್ನು ಕೂಡ ನಮ್ಮ ಮೆಡಲ್ ಕಡೆಯಿಂದ ಪ್ರಕಟಿಸಿ ಅದನ್ನು ಬಿಡುಗಡೆ ಮಾಡುವಂತ ಒಂದು ಸಂದರ್ಭ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇಲ್ಲಿವರೆಗೂ ನೀವೆಲ್ಲ ಶಾಂತವಾಗಿ ಕೂತ್ಕೊಂಡಿರಿ. ಬಹಳ ಭಕ್ತಿಯಿಂದ ನಮ್ಮ ರಾಜಶೇಖರ್ ಗೋಣಿ ಪರಿವಾರದವರು ತುಲಾಭಾರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ನೀವೆಲ್ಲ ಮುಗಿಸ್ಕೊಂಡು ಹೋಗಿ ಮತ್ತು ಜಾತ್ರೆಗೆ ತಯಾರಾಗಿ ಬರಬೇಕು. ನಡು ಸಂಕ್ರಮಣಕ್ಕೆ ಬರ್ತೀರ, 15ನೇ ತಾರೀಕು ಸಂಕ್ರಮಣಕ್ಕೆ ನೀವೆಲ್ಲ ಬರ್ತೀರಿ. ಸಂಕ್ರಮಣ ಮುಗಿಸಿ ಹೋಗಿ ಮತ್ತೆ ಜಾತ್ರೆಗೆ ನೀವೆಲ್ಲ ತಯಾರಾಗಿ ಬರಬೇಕು. ಜಾತ್ರೆಗೆ ತಯಾರಾಗಿ ಸುಮ್ಮನೆ ಅಲ್ಲ. ಈಗ ನೋಡ್ರಿ, ಎಂಥ ಮೈ ಕಟ್ಟಬೇಕು, ಎಂಥ ಸ್ಟೇಜ್ ಮಾಡ್ಬೇಕು ಅಂತ ತಿಳ್ಕೊಂಡು ನಮ್ಮ ಆಗ್ತದೆ. ಒಂದಂತ ಹೇಳ್ರಿ, ನಮ್ಗೆ ಚಂದ ಮೈ ಕೊಡ್ಬೋದು, ಚಂದ. ಹಾಗೆ ನಾವೆಲ್ಲ ಕೂಡ ಹೇಗೆ ಭಕ್ತಿ ಸೇವೆಯನ್ನ ಮಾಡ್ತಕ್ಕಂಥದ್ದು, ಹೇಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು. ಈ ಮಲ್ಲದವರು ಚಾಮರಾಜರು ಇವತ್ತು ಬಂದಿದ್ದಾರೆ. ಆ ದಾಸೋಹದೊಳಗೆ ಅವ್ರು 106 ಜನ ಇರ್ತಾರೆ. 6 ಗಂಟೆ 106 ಜನ ಇದ್ದು ಸೇವೆ ಸಲ್ಲಿಸ್ತಾರೆ. ನೋಡಿದ್ರೆ ಒಂದು ಆನಂದ. ಆ ದಾಸೋಹದ ಸೇವೆಯಲ್ಲಿ ನಾವು ಕೂಡ ಭಾಗವಹಿಸಿದೆ ಅಂತಕ್ಕಂಥ ಮಾತನ್ನು ಹೇಳಿ ಜಾತ್ರೆಯನ್ನು ನೋಡಿ ಆನಂದ ಪಡೆದಿರ್ತಕ್ಕಂಥದ್ದನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಎಳ್ಳಾಮಾಸೆಯ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಶುಭವನ್ನು ಕೊಡ್ತಾ ಇದ್ದೇವೆ. ಇನ್ನ ಸ್ವಲ್ಪ ದಿವಸದಲ್ಲಿ ಹೊಸ ವರ್ಷ ಕೂಡ ಬರ್ತದೆ. ಆ ವರ್ಷದಲ್ಲಿ ಜಾತ್ರಾ ಮಹೋತ್ಸವ ಬರ್ತದೆ ಅಂತಕ್ಕಂಥದ್ದನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳಿ ಕೂರಸಿದ್ದೇಶ್ವರ ಜಾತ್ರಾ ಸಂದರ್ಭದಲ್ಲಿ ನಮ್ಮ ರಂಗನಪೇಟೆಯ ಕೂರಸಿದ್ದೇಶ್ವರ ಜನ್ಮಸ್ಥಳದಿಂದ ಕೂಡ ಕೆಲವು ಭಕ್ತರು ಬಂದಾಗ ನೋಡ್ರಿ, ನಮ್ಗೆ ಬಹಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಆ ರಂಗನಪೇಟೆಯಲ್ಲೂ ಕೂಡ ಗದ್ದಿಗೆ ಕಟ್ಟಡ ಮುಂತಾದವುಗಳೆಲ್ಲ ನಡಿಬೇಕಾಗಿದೆ. ದೈವಿಕರನ್ನು ಆಗಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇನ್ನೊಮ್ಮೆ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ಎಲ್ಲರಿಗೆ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಾನ